ಪ್ರಾರ್ಥನಾವಾಗಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಎಲ್ಲರೂ ಕಣ್ಮುಚ್ಕೊಂಡಿರುವಾಗಲೇ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ದಿನ ಸ್ವಾಮಿ ಮಾತನಾಡುವ ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ. ಅದು ನಿನ್ನ ವಾಕ್ಯವಾಗಿ ಮಾತನಾಡು. ಯಜ್ಞದ ಕುರಿಯಾದ ಆತನ ಯೇಸುವಿನ ರಕ್ತದ ಕೋಟೆ ಒಳಗೆ ಭದ್ರಪಡಿಸು. ದೈವಿಕವಾದಂಥ ಪ್ರಸನ್ನತೆಯನ್ನು ಇಳಿಯ ಮಾಡು. ದೈವಿಕವಾದಂಥ ಅಭಿಷೇಕದ ಫಲವನ್ನ ಸುರಿಯ ಮಾಡು. ಕೇಳುವ ವಾಕ್ಯ ಅರ್ಥವಾಗಬೇಕು. ಕೇಳುವ ವಾಕ್ಯ ಅವರನ್ನ ಬದಲಾಯಿಸಬೇಕು. ಕೇಳುವ ವಾಕ್ಯ ಅವರು ವಾಕ್ಯದಲ್ಲಿ ಬೇರೂರಿ ನಿಂತುಕೊಳ್ಳಬೇಕು. ಹಾಗೆ ಕಾರ್ಯ ಮಾಡಿ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಮಾತು ದೇವರ ವಾಕ್ಯ ಬೆಂಕಿಯಾಗಿದೆ, ದೇವರ ವಾಕ್ಯ ಸುದ್ದಿಯಾಗಿದೆ. ದೇವರ ವಾಕ್ಯ ಒಂದೇ ಇಲ್ಲ. ನಾನು ಹೇಳಿಲ್ಲ ಮಂಗ ಅಲ್ಲ, ಇಲ್ಲೋಯ್ಯ. ದೇವರ ವಾಕ್ಯ ಏನಾಗಿದೆ? ಬೆಂಕಿಯಾಗಿದೆ. ದೇವರ ವಾಕ್ಯ ಏನಾಗಿದೆ? ಸುತ್ತಿಗೆಯಾಗಿದೆ. ದೇವರ ವಾಕ್ಯ ಚೂಪಾದ ಬಾಣವಾಗಿದೆ. ನಂಬು. ನಿನ್ನೊಳಗಿರೋ ಪಾಪ, ನಿನ್ನ ಕುಟುಂಬದ ಕಷ್ಟ, ನಿನ್ನ ಕುಟುಂಬದ ಕಣ್ಣೀರು ಆ ವಾಕ್ಯ ಬಿಡುಗಡೆ ಕೊಡ್ತದೆ. ನೆಕ್ಸ್ಟ್ ಮುಂದುವರಿಯೋಣ. ಪ್ರಕಟಣೆ ಪುಸ್ತಕಕ್ಕೆ ಬರೋಣ. ದೇವರ ವಾಕ್ಯ ಏನಾಗಿದೆ ಅಲ್ಲಿ ಕೂಡ ಕರ್ತನು ಪ್ರಕಟಣೆ ಪುಸ್ತಕಕ್ಕೆ ನಾವು ಮುಂದುವರಿಯೋಣ. 11ನೇ ಅಧ್ಯಾಯ ప్రకటన పుస్తకం 11వ అధ్యాయం 5వ వచనం. ఎవడైనను వారికి హాని చేయను ఉద్దేశించిన ఎడల వారి నోట నుండి అగ్ని బయలు వెల్లడి వారి శత్రువులను దహించి వేయును. గనుక ఎవడైనను వారికి హాని చేయను ఉద్దేశించిన ఎడల అలాగున వాడు చంపబడవలెను. హల్లెలూయా. ಈ 11ರಲ್ಲಿ ಇಬ್ಬರು ಸಾಕ್ಷಿಗಳ ಕುರಿತಾಗಿ ಮಾತಾಡ್ತಾನೆ. ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ದಹಿಸಿ ಬಿಡುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಎಂಬ ಬೆಂಕಿ ನಿನ್ನ ಬಾಯಿ ಒಳಗಿರಬೇಕು. ಇಲ್ಲಿ ಇಬ್ಬರು ಸಾಕ್ಷಿಗಳು, ಇಬ್ಬರು ಮನುಷ್ಯರಿದ್ದಾರೆ. ನೀವು ಒಂದಿನ ವಚನ ಓದ್ಕೊಂತ ಹೋಗ್ರಿ ಮನೆಯಲ್ಲಿ, ಅಲ್ಲಿ ಇಬ್ಬರು ಸಾಕ್ಷಿಗಳ ಕುರಿತಾಗಿ ಮಾತಾಡ್ತಾನೆ. ಅವರಿಗೆ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ, ಅವ್ರ ವಿರುದ್ಧವಾಗಿ ಯಾರಾದರೂ ಅಡ್ಡ ಬಂದ್ರೆ, ವಿರುದ್ಧವಾಗಿ ಏನಾದರೂ ಕೇಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ, ಹಲೋ ರಂಗನಾಥ್ ಕೇಳಿಸ್ಕೋ, ಹಲ್ಲೆಲೂಯಾ. ನಿನಗೆ ಯಾರನ್ನ ಕೇಡು ಮಾಡಕ್ ಬಂದ್ರೆ, ನಿನಗೆ ಯಾರನ್ನ ಮೋಸ ಮಾಡಕ್ ಬಂದ್ರೆ, ದೇವರ ವಾಕ್ಯ ಬೆಂಕಿ ನಿನ್ ಒಳಗಿದ್ರೆ, ದೇವರ ವಾಕ್ಯ ಶಕ್ತಿ ನಿನ್ ಬಾಯಿ ಒಳಗಿದ್ರೆ, ನೀನು ಮಾತಾಡೋ ಮಾತುಗಳನ್ನ ಆ ದೇವರು ಕೇಳಿಸ್ಕೊಂಡು ಅವರ ಮೇಲೆ ಅಧಿಕಾರ ನಡೆಸ್ತಾನೆ ಕರ್ತನ. ಹಲ್ಲೆಲೂಯಾ. ಇಬ್ಬರು ಸಾಕ್ಷಿಗಳ ಕುರಿತಾಗಿ ಅಪೊಸ್ತಲನಾಗಿರುವಂತಹ ಯೋಹಾನನ ಮೂಲಕವಾಗಿ ಪದ್ಮೋಸ್ ದ್ವೀಪದಲ್ಲಿ ಈ ಮಾತನ್ನ ಮಾತನಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಪ್ರಿಯನಾಗಿರುವ ಶಿಷ್ಯನಾಗಿರುವಂತ ಯೋಹಾನನು ಈ ಪುಸ್ತಕವನ್ನ ಪದ್ಮೋಸ್ ದ್ವೀಪದಲ್ಲಿ ಬರೀತಾನೆ. ದರ್ಶನದೊಟ್ಟಿಗೆ ಬರಿತಾ ಇದ್ದಾನೆ. ಈ ಪ್ರಕಟಣೆ ಪುಸ್ತಕವನ್ನು ಕಂಪಲ್ಸರಿ ಎಲ್ಲರೂ ಓದ್ಬೇಕು. ಏನಿದೆ ಅಂತೆ ಇಂಕೋಸ್ಕರ ಓದೋಣ. ಚದುವು ತೆಲುಗುలో ಕನ್ನಡದಲ್ಲಿ. ಇವರ ಬಾಯಿಯೊಳಗಿಂದ ಬೆಂಕಿ ಹೊರಟು, ಇವರ ಬಾಯಿ ಒಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ನಮಗೆ ಯಾರನ್ನ ಕೇಡ್ ಮಾಡಕ್ ಬಂದ್ರೆ ನಮ್ಮ ಬಾಯಿ ಒಳಗೆ ಇರೋ ವಾಕ್ಯ ಬೆಂಕಿ ಇದ್ರೆ ನಮಗೆ ಏನು ಕೇಡಾಗುವುದಿಲ್ಲ. ಅದಕ್ಕೆ ನೀವು ವಾಕ್ಯ ನಂಬ್ರಿ, ಅದಕ್ಕೆ ನೀವು ವಾಕ್ಯ ಧ್ಯಾನಿಸ್ರಿ, ಅದಕ್ಕೆ ವಾಕ್ಯವನ್ನು ಗಟ್ಟಿಗೆ ಇಟ್ಕೊಳ್ರಿ, ವಾಕ್ಯ ಹೃದಯದಲ್ಲಿ ಇಟ್ಕೊಳ್ರಿ. ದೇವ್ರ ವಾಕ್ಯ ಎಲ್ಲಿ ಬರೀ ಅಂತ ಹೇಳ್ತಾನೆ ಸೊಲೊಮೋನ ಜ್ಞಾನಿ. ಎಲ್ಲಿ ಬರೀ ಅಂತ ಹೇಳ್ತಾನೆ? ಜೋರಾಗಿ 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 ನಿಮ್ಮ ಹೃದಯದ ಅಲಿಗೆಯಲ್ಲಿ ಅವುಗಳನ್ನ ಬರೀ. ಯಾವುಗಳನ್ನ ಬರೀ? ನಮ್ಮ ಮಾವರ ಮದುವೆ ಹೋಗಿದ್ವಿ, ಎಲ್ಲರನ್ನ ಮಾತಾಡ್ಸಿ ಊಟಕ್ಕೆ ಇಟ್ರು, ನಮ್ಮನ್ನು ಮಾತ್ರ ಕಡ್ಗಣ್ಣಲ್ಲಿ ನೋಡಿದ್ರು, ಅದನ್ನ ಬರ್ಕೊಂಡೇನೆ. ನಮ್ಮ ಅಕ್ಕನ ಮದುವೆಗೆ ಹೋಗಿದ್ದೆ, ನಮ್ಮ ಅಮ್ಮ ನಮ್ಮ ಅಪ್ಪವರು ನಾನು ಗಂಡನ ಮನೆ ಕೊಟ್ಟರ, ಅವನ್ನ ಅಮ್ಮನ ಗಂಡ ಮನೆ ಕೊಟ್ಟಾರ,
ಅವ್ರು ನಮ್ಮ ತಂಗಿಗೆ ಮಾತ್ರ 6,000 ರೂಪಾಯಿ ಸೇರೆ ತಗೊಂಬಂದಾರ, ನನಗೆ ಮಾತ್ರ 800 ರೂಪಾಯಿ ಸೇರೆ ತಗೊಂಬಂದಾರ. ಅದನ್ನ ಬರ್ಕೊಂಡಿಲ್ಲ. ಹಲೋ, ಹೇಲುಯ್ಯ. ಎಲ್ಲರನ್ನು ಮಾತಾಡ್ಸಿದ್ರು ಪಾಸ್ಟರ್, ನನ್ನ ಪಕ್ಕದಾಗಿದ್ರೆ ನಾನು ಮಾತಾಡ್ಸಿಲ್ಲ, ಅದನ್ನ ಬರ್ಕೊಂಡೆ, ನಾನು ಮನಸ್ಸಾಗ ಬರ್ಕೊಂಡೇನೆ. ಒಂದು ಟೈಮ್ ಬರ್ತದೆ ನನಗೆ, ಎಲ್ಲರಿಗೂ ಆಡೋಳ ಅಂತ ಹೇಳಿದ್ರು ಪಾಸ್ಟ್ರು, ಎಲ್ಲರೂ ಪ್ರೇಯರ್ ಮಾಡು ಅಂತ ಹೇಳಿದ್ರು, ಥ್ಯಾಂಕ್ಸ್ ಅಮ್ಮ ಸೂಪರ್ ಅಮ್ಮ ಅಂದ್ರು. ನಾನು ಪಕ್ಕದಾಗದೀನಿ, ಒಪ್ಪರ್ ಅಂದಿಲ್ಲ ಉಪ್ಪರ್ ಕೂಡ ಅಂದಿಲ್ಲ, ಅದನ್ನ ಬರ್ಕೊಂಡೆ ನಾನು. ಯಾವ್ದು ಬರ್ಕೋಬೇಕು? ಇಲ್ಲಿದ್ದೀರಾ? ಇದ್ರೆ ಸಲ ಹೇಳ್ರಿ. ದೇವ್ರ ವಾಕ್ಯ ಹೇಳ್ತದೆ, ಇಬ್ಬರ ಸಾಕ್ಷಿಗಳ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಎಷ್ಟು ಚೆನ್ನಾಗಿದೆ ಮಾತು ಗೊತ್ತಾ ಪ್ರಿಯರೇ? ಓದೋಣ ಮತ್ತೆ ಸರಿ. ఎవడైనా వారికి హాని చేయాలని ఉద్దేశించినట్లయితే వారి నోటి నుండి అగ్ని బయలు వెళ్ళి వారి శత్రువులను దహించి వేయును. హల్లెలూయా, ಜೋರಾಗಿ ಹಲ್ಲೆಲೂಯಾ. ಏಲಿಯನ ಬಾಯಲ್ಲಿ ಏನಿತ್ತು? ಏಲಿಯನ ಬಾಯಲ್ಲಿ ಏನಿತ್ತು? ದೇವರ ವಾಕ್ಯ ಬೆಂಕಿ ಇತ್ತು, ಅದಕ್ಕೆ ಬೆಂಕಿ ಬಂತು. ಏಲಿಯನ ಬಾಯಲ್ಲಿ ಏನಿತ್ತು? ದೇವ್ರ ವಾಕ್ಯ ಕತ್ತಿ ಇತ್ತು. ಮಳೆ ಬರಬಾರ್ದಂದ್ರೆ ಬರ್ಲಿಲ್ಲ. ಹಲೋ, ಹಲ್ಲೆಲೂಯಾ. ಪೇತ್ರನ ಬಾಯಲ್ಲಿ ಏನಿತ್ತು? ದೇವ್ರ ವಾಕ್ಯ ಬೆಂಕಿ ಇತ್ತು, ಅದಕ್ಕೆ ಪೇತ್ರನ ಮಾತಾಡುವಾಗ ದೆವ್ವಗಳು, ಕುಂಟರು ಮಾತಾಡ್ತಿಲ್ವೇ? ಕುಂಟರು ಏನಾಗ್ತಿದ್ರು? ನಡ್ತಾ ಇದ್ರು. ದೆವ್ವಗಳು ಏನಾಗ್ತಿದ್ವು? ಓಡಾಗ್ತಿದ್ವು. ಸತ್ತವರು ಎದ್ದೇಳ್ತಾ ಇದ್ರು. ಯಾಕಂದ್ರೆ ಅವರ ಬಾಯಲ್ಲಿ ದೇವರ ವಾಕ್ಯ ಬೆಂಕಿ, ದೇವರ ವಾಕ್ಯ ಕತ್ತಿ, ದೇವರ ವಾಕ್ಯ ಸುತ್ತಿಗೆ ಅವ್ರ ಒಳಗೆ ಇದ್ದಾವೆ. ನಮ್ಮಮ್ಮ ಏನೋ ನೋಡಕತ್ತ ರಾಮಕೋಟಮ್ಮ, ಅನಂತಪುರಕ್ಕೆ ಹೋಗಿದ್ರೆ ಬೇಸಿತ್ತೇನೋ, ಇಟ್ಟತ್ತ ಮುಗಿದೋಗ್ಬಿಡ್ತಲ್ಲ ಅನ್ಕೊಂಡಾಳ. ಚಪ್ಪಳ ತಟ್ಟವಲ್ಲ ತಟ್ಟವಲ್ಲ, ನಾನು ಕಣ್ಣು ತಿರ್ತಿರ್ತಾನೆ ನಮ್ಮಮ್ಮ ನಿನ್ನ ಮೇಲೆ. ಹೋಗಿದ್ರೆ ಬೇಸಿತ್ತು ಅನ್ಕೊಂಡ್ಯಾ? ಇಲ್ಲಿರೋದು ಬೇಸ್ ಅನ್ಕೊಂಡ್ಯಾ? ಏನ್ ಹೇಳುವಾಗ ಅನ್ಬಿಟ್ಟು ರಾಮಕೋಟಮ್ಮಗೆ. ಗಮನಿಸಲಿ, ದೇವ್ರ ವಾಕ್ಯ ನಿನ್ನ ಬಾಯಲ್ಲಿ. ಅದಕ್ಕೆ ಕೀರ್ತನಗಾರನು ಹೇಳ್ತಾನೆ, ಆಮೇಲೆ ದೇವ್ರ ವಾಕ್ಯ, ದೇವ್ರ ವಾಕ್ಯ ನಿಮ್ ತಲೆ ಮೇಲೆ ಹಾಕ್ಲಮ್ಮಂಗಾಯ್ತು ನನಗೀಗ. ಏನ್ ಮಾಡ್ದು? ಸುತ್ತಿಗೆ ಕೊಟ್ಟಲ್ಲ ಕೈಯಾಗ ನನಗೆ ಸಾಲು ಕೊಟ್ಬಿಟ್ರೆ ಹಾಕ್ಬಿಡ್ತೀನಿ ನನ್ನ ಕಡೆ. ದೇವ್ರ ವಾಕ್ಯ ಹಿಂಗನ್ನಮ್ಮ, ಟೂರ್ ಹೋಗಿ ಬಂದಿಯಲ್ಲ, ಈಗ ಅನ್ನಕ್ಕೆ ಬರಂಗಿಲ್ಲ. ಒಂದ್ ವಾರ ರೆಸ್ಟ್ ಮಾಡಿ ಹಿಂಗನ್ನ, ಹಿಂಗಲ್ಲ. ಕಟ್ಟಿಗೆ ಬರ್ತಾನ ಜನ, ಅವಾಗ ಈಸಿ ಅಲ್ಲಪ್ಪ, ಈಸಿ ಇಲ್ಲೇನ? ಓ ಇದನ್ನ ಈಸಿ ನೀನು, ಥ್ಯಾಂಕ್ ಯು. ನಿನ್ ಕೇಳ್ತೀನಿ ನಾನು, ನಿನಗೆ ಈಸಿ ಇಲ್ಲ? ನಿನಗೆ ಈಸಿ ಹಿಂಗ? ಯಾರಾದ್ರೂ ಗೀಸ್ತಾರೆ ಇಲ್ಲಿ? ಸೋತ್ರ ಹೋಗ್ಬಿಟ್ಟು ನಾನೇ ಗೀಸ್ಕೊಂಡ್ಬಿಡ್ತೀನಿ. ಹಾಕಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಹಿಂಗೆ ಕೇಳಿದ್ರೆ ಯಾರು ಹೇಳ್ತಾರೆ? ನಿನಗೆ ಬುದ್ಧಿ ಐತೆ ಪಾಸ್ಟ್ ಹಿಂಗೆ ಕೇಳ್ತಾ ಇಲ್ಲ ನೀನು? ಹೆಂಗೆ ಹೇಳ್ಬೇಕಾದ್ರೆ ಮಾನ ಮರೆದಲ್ಲ ಅರಜ್ ಹಾಕ್ಬೇಕಾ ನಾನು? ನಿನ್ನ ಮಾನಕ್ಕಾಗಿ ಏಸಪ್ಪ ಮರೆದು ಬಿಟ್ಟು ಬಂದಿದ್ದಾನಮ್ಮ. ದೇವ್ರ ವಾಕ್ಯ ಬೆಂಕಿ ಆಗಿದೆ, ದೇವ್ರ ವಾಕ್ಯ ಸುತ್ತಿಗೆ ಆಗಿದೆ, ದೇವ್ರ ವಾಕ್ಯ ಚುಪ್ಪಾದ ಬಾಣವಾಗಿದೆ. ನಂಬರ್ 4, 4ನೇದಾಗಿ ದೇವ್ರ ವಾಕ್ಯ ಏನಾಗಿದೆ? ಮುಂದುವರಿಯೋಣ, ನನಗಿನ್ನು ಸಮಯ ಇದೆ. ಏನ್ ದಿಗಿಲ್ ಪಡ. ಲೂಕಾಸ್ 8ನೇ ಅಧ್ಯಾಯ 11ನೇ ವಚನ, 11, 12 ವಚನ ಓದೋಣ. ಈ ಸಾಮ್ಯದ ಅರ್ಥವೇನೆಂದರೆ, ಆ ಬೀಜವೆಂದರೆ ದೇವರ ವಾಕ್ಯ. ದೇವರ ವಾಕ್ಯ ಏನಾಗಿದೆ? ಬೀಜ. ಜೋರಾಗಿ ಎಷ್ಟು ಜನರಿಗೆ ಗೊತ್ತು? ಬೀಜ. ಕಡಲೆಕಾಯಿ ಬೀಜ, ಮೆಕ್ಕೆಜೋಳ ಬೀಜ, ಜೋಳದ ಬೀಜ, ಸಜ್ಜೆ ಬೀಜ, ಔಡ್ಲ ಬೀಜ, ಹತ್ತಿ ಬೀಜ, ಇನ್ನೊಂದು ಬೀಜ ಅಲಸಂದೆ ಬೀಜ, ಇನ್ನೊಂದು ಬೀಜ. ಶೇಂಗಾ ಬೀಜ ಹೇಳಿಲ್ಲಪ್ಪ ನಾನು ಅವಾಗಲೇ. ಕಾಪಿ ಹೊಡಿಬೇಡ. ಏನ್ ಹೇಳ್ತಿದ್ದಲ್ಲಮ್ಮ ವಿಷದ? ಹಿಂಗ ಏನ್ ಹೇಳ್ತಾರೆ? ಹುಳ್ಳಿ ಕಾಳು ಬೀಜ. ಓ
ಹಿಂಗೆ ಅನ್ಲ, ಅದಕ್ಕೆ ನಾನು ಕಂಡ್ಕೊಂಡೆ ಮನ್ ಸೌಂಡ, ನಾನು ಕಂಡ್ಕೊಳ್ತೇನೆ, ನಿಮ್ಮ ಸ್ಟೈಲ್ ನೋಡಿ ಕಂಡ್ಕೊಳ್ತೇನೆ, ನಾನು ಬಿಡಲ್ಲ. ಹಲ್ಲೆಲೂಯಾ, ಜೋರಿ ಹಲ್ಲೆಲೂಯಾ. ಇಷ್ಟು ಬೀಜಗಳಲ್ಲಿ ದೇವ್ರ ವಾಕ್ಯ ಕೊಡೋದು ಬೀಜವಾಗಿದೆ. ದೇವ್ರ ವಾಕ್ಯ ಬೀಜವನ್ನು ಎಲ್ಲಿ ಬಿತ್ತಬೇಕು? ಎಂತ ಜನ ಚಪ್ಪಳ ತಟ್ರೆ. ದೇವ್ರ ವಾಕ್ಯ ಬೀಜಕ್ಕೆ ಹೋಲಿಕೆ ಆಗಿದೆ. ಅದಕ್ಕೆ ಸ್ವಾಮಿ ಬೀಜದ ಕುರಿತಾಗಿ ಬಿತ್ತುವನು ಸ್ವಾಮಿ ಹೇಳ್ತಾನೆ, ಬಿತ್ತುವನು ಬಿತ್ತಲಿಕ್ಕೆ ಹೊರಟನು. ಕೆಲವು ಬೀಜ ದಾರಿ ಮಗ್ಗಲಲ್ಲಿ ಬಿದ್ದವು, ಕೆಲವು ಬೀಜ ಬಂಡೆನಲ್ಲಿ ಬಿದ್ದವು, ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು, ಕೆಲವು ಬೀಜ ನಿಮ್ ಕೈಯಲ್ಲಿ ಬೆರಳಿದ್ರೆ ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ, ನಾನು ಮಾತಾಡೋದು ಅರ್ಥ ಆದ್ರೆ ಭಾಗ್ಯಮ್ಮ ಏನ್ ಮಾಡ್ತಾಳೆ ಗೊತ್ತಿಲ್ಲ ನನಗೆ. ಮಗ್ಗಲಲ್ಲಿ ಬಿದ್ದ ಬೀಜ, ಬಂಡೆ ನೆಲದಲ್ಲಿ ಬಿದ್ದ ಬೀಜ, ಮುಳ್ಳುಗಿಡದಲ್ಲಿ ಬಿದ್ದ ಬೀಜ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ. ಎಷ್ಟು ಬೀಜ ಎಲ್ಲಿ ಬಿದ್ದುವೋ? ಎಲ್ಲಿ ಬಿದ್ದುವೋ? ದಾರಿ ಮಗ್ಗಲಲ್ಲಿ ಬಿದ್ದುವೋ? ನಾನು ಅಲ್ಲೇ ಇದ್ದೀನಿ ರಾಜಣ್ಣ. ಕೈ ರಾಜಣ್ಣ, ನನ್ನ ಕೈ ಹೆಂಗ್ ತಿರುವಿನೆ ಹಿಂಗಂದೆ ನಾನು. ಅಮ್ಮ ಇಟ್ಲ ನಾನೇನು ಸಮಸ್ಯೆ. ಓಕೆ, ಥ್ಯಾಂಕ್ ಯು. ನಂದು ಸಮಸ್ಯೆ. ದಾರಿ ಮಗ್ಗಲಲ್ಲಿ ಬಿದ್ದ ಬೀಜ, ಬಂಡೆನಲ್ಲಿ ಬಿದ್ದ ಬೀಜ, ಮುಳ್ಳುಗಿಡದಲ್ಲಿ ಬಿದ್ದ ಬೀಜ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ. ಹಲ್ಲೆಲೂಯಾ. ನಿಮ್ಗೆಲ್ಲ ಸ್ಟೋರಿ ಗೊತ್ತು, ಇದು ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಈ 4 ಬೀಜದಲ್ಲಿ ಯಾವ ಬೀಜ ಫಲ ಕೊಡ್ತದೆ? ವಾವ್, ಏನದು? ಎಷ್ಟೇ ಬೀಜ? ಆ ಬೆಳೆ ತೋರಿಸ್ರಿ ಸರಿ. ಇಲ್ಲ ದುರ್ಗೇಶ, ಫಸ್ಟ್ ತೋರಿಸ್ತಲ್ಲಪ್ಪ, ಒಂದೇ ತೋರಿಸು, 4ರಲ್ಲಿ 1 ತೋರಿಸು. ಯಾರು ತೋರಿಸು? ನಾನು ಯಾರಿರ್ತಾರೆ ನೋಡ್ತಾನೆ ಹುಡುಕ್ತಾನೆ. ಹಲ್ಲೆಲೂಯಾ. ಯಾವ ಬೀಜ ಫಲ ಕೊಡ್ತದೆ? ಆ ಬೀಜ ತೋರಿಸು ನನಗೆ. ನಮ್ಮ ಮಾಮ ಓಸಿ ಎತ್ತಿ ಬಿಡೋದು, ಯಾವನ್ ತಗೊಂಡ್ಬಿಡು ಫಾಸ್ಟ್ ಅಂತ. ಒಂದು ಬೀಜ ತೋರಿಸ್ರಿ ನನಗೆ. 4ನೇ ಬೀಜ, ಆ ಬೀಜದ ದೇವ್ರ ವಾಕ್ಯ ಬೀಜಕ್ಕೆ ಹೋಲಿಕೆ ಆಗಿದೆ. ಆಮೇಲೆ ದೇವ್ರ ವಾಕ್ಯ ಅದಕ್ಕೆ ಹೋಲಿಕೆ ಆಗಿದೆ. ಅಲ್ಲಿ ಹೇಳ್ತಾನೆ ವಾಕ್ಯ, ಹೋದ ಮನುಷ್ಯರಿ, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ, ನಮ್ಮ ಹೃದಯ ಹೊಲದಲ್ಲಿ ಬಿತ್ತಲ್ಪಡುವಾಗ ಅದು ಬೆಳೆದು ಫಲ ಕೊಡ್ತದೆ. ಆ ಬೀಜವೆಂದರೆ ದೇವರ ವಾಕ್ಯ. ಆ ಬೀಜವೆಂದರೆ ದೇವರ ವಾಕ್ಯ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರ ನಂಬಿ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನ ಓದ್ಕೊಳ್ರಿ. ಆಮೇಲೆ ಮತ್ತೆ ಸುವಾರ್ತೆ 13ನೇ ಅಧ್ಯಾಯ 37ರಿಂದ 43ನೇ ವಚನ ಓದ್ಕೊಳ್ರಿ. ನೀವು ನನ್ನ ಟೈಮ್ ಕಡಿಮೆ ಇರೋದ್ರಿಂದ ನಾನು ಮುಂದೆ ಹೋಗ್ತಾನೆ. ದೇವ್ರ ವಾಕ್ಯ ಬೀಜಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ಇನ್ನು ಗಿಡ ಹಲ್ಲೆಲೂಯಾ. ದೇವ್ರ ವಾಕ್ಯ ಯಾವುದಕ್ಕೆ ಹೋಲಿಕೆ ಆಗಿದೆ? ದೇವರ ವಾಕ್ಯ ಬೀಜಕ್ಕೆ ಹೋಲಿಕೆಯಾಗಿದೆ. ಮತ್ತೆ ಆ ಹೊಲ ಯಾರು ಗೊತ್ತಾ? ವಾಕ್ಯ ತೋರಿಸ್ತಾನೆ. ಕೊರಿಂಥೀಯರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ ಓದ್ರಿ. ಫಸ್ಟ್ ಕೊರಿಂಥಿ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. అమ్మ తెలుగులో కొరింథీయులకు రాసిన మొదటి పత్రిక 3వ అధ్యాయము 9వ వచనం. మేము దేవుని చిత్త పనివారమై ఉన్నాము. ఓకే, మీరు దేవుని వ్యవసాయమును దేవుని ಗೃಹమై ఉన్నారు. హల్లెలూయా. ದೇವರ ವಾಕ್ಯಮ ಬೀಜ ಎಲ್ಲಿ ಬಿತ್ತಬೇಕು? ದೇವರ ಹೊಲವಾಗಿರುವ ನಮ್ಮ ಹೃದಯದಲ್ಲಿ ಬಿತ್ತಬೇಕು. ಅಲ್ಲಿ 3:16ರಲ್ಲಿ ಕೂಡ ಹಂಗೆ ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡೋದನ್ನು ಗೊತ್ತಿಲ್ಲವೋ ಅಂತ ಹೇಳ್ತಾನಲ್ಲಿ. ನೀವು ದೇವರ ಆಲಯವಾಗಿದ್ದೀರಿ ಎಂದು, ದೇವರಾತ್ಮ ನಿಮ್ಮ ಮೇಲೆ ವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ಕೆಡಿಸಿದರೆ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ದೇವರ ವಾಕ್ಯ ಯಾವುದಕ್ಕೆ ಹೋಲಿಕೆ ಆಗಿದೆ? ಹೋದ್ರಿ? ಇನ್ನು ನಿಮ್ ಡೌಟ್ ಇದೆಯಾ?
ತೆಗಿರಿ, ಮಾರ್ಕನ ಸುವಾರ್ತೆ ತೆಗಿರಿ, 4:14 ನೋಡ್ರಿ. ಇನ್ನೊಬ್ಬರು ಮತ್ತಾಯನ ಸುವಾರ್ತೆ ತೆಗಿರಿ, 13ನೇ ಅಧ್ಯಾಯ. ಹಾ, ಮತ್ತಾಯನ ಸುವಾರ್ತೆ ತೆಗಿಯಮ್ಮ. ಈಗ 13ನೇ ಅಧ್ಯಾಯಕ್ಕೆ ಬರೋಣ. 6ನೇ ವಚನದಿಂದ ಓದ್ಕೊಂತ ಹೋಗೋಣ. 13ನೇ ಅಧ್ಯಾಯ 36ನೇ ವಚನ. ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯ ಕುಮಾರನು, ಹೊಲವೆಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಅಣಜೆ ಅಂದರೆ ಸೈತಾನನವರು. ಅದನ್ನು ಬಿತ್ತುವವರೆಂದರೆ ಸೈತಾನನು, ಸುಗ್ಗಿ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರೆಂದರೆ ದೇವದೂತರು. ಹೇಗೆ ಅಣಜೆಯನ್ನು ಆರಿಸಿ ತೆಗೆದು ಸುತ್ತು ಬಿಡ್ತಾರೋ ಹಾಗೆ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ವಾಕ್ಯ ಇರ್ತದೆ. ಸ್ವಾಮಿ ನಮ್ಮೊಟ್ಟಿಗೆ ಮಾತಾಡ್ತಾನೆ. ದೇವರ ವಾಕ್ಯ ಯಾವುದಕ್ಕೆ ಹೋಲಿಕೆ ಆಗಿದೆ? ಜೋರಾಗಿ ಹೇಳಿ. ಆ ವಾಕ್ಯ ಬೀಜ ಎಲ್ಲಿ ಬಿತ್ತಬೇಕು? ನಮ್ಮ ಮನೆ ಬಾಗಿಲಿ ಬರಿಬೇಕು. ವಾಕ್ಯ ಬೀಜವನ್ನ ನೋಟ್ಬುಕ್ನಲ್ಲಿ ಬರಿಬೇಕು. ವಾಕ್ಯ ಬೀಜವನ್ನ ಏನ್ ಮಾಡ್ಬೇಕು? ನಮ್ಮ ಹೃದಯ ಎಂಬ ಹೊಲದಲ್ಲಿ. ಸುಜಾತಮ್ಮ, ಪೂರ್ಣಿಮಾ, ದೇವರ ಹೊಲ ಎಂಬ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಎಂಬ ಬೀಜವನ್ನು ಬಿತ್ತಿದರೆ ನೀನು ಫಲಭರಿತವಾದ, ಆಶೀರ್ವಾದಕರವಾಗಿ, ಅದ್ಭುತಕರವಾಗಿ, ಮಗಿಮಕರವಾಗಿ ನೀನು ಬೆಳಿತೀಯ. ಆ ದೇವರು ಬೆಳೆಸ್ತಾನೆ. ಆಮೇಲೆ ಅದಕ್ಕೆ ಪೇತ್ರ ಹೇಳ್ತಾನೆ, ನಾವಂತೂ ಕಂಡು ಕೇಳಿದ್ದನ್ನ ಹೇಳದೆ ಇರಲಾರವಂತಾನೆ. ದೇವ್ರ ಮಾತನ್ನು ಕೇಳೋದಕ್ಕಂತ ನಿಮ್ಮ ಮಾತು ಕೇಳೋದು ನ್ಯಾಯವೋ ಅಂತಾನೆ. ಯಾಕಂತಾನೆ? ಹೃದಯ ಮೊಲದಲ್ಲಿ ಏನು ಬಿತ್ಕೊಂಡಿದ್ದಾನೆ ಪೇತ್ರನೋ? ದೇವರ ವಾಕ್ಯ ಬೀಜವನ್ನ ಬಿತ್ತಿಕೊಂಡಿದ್ದಾನೆ. ಯೋಸೇಫನು ನಾನು ದೇವರ ವಿರುದ್ಧವಾಗಿ ಈ ದುಷ್ಕೃತ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಾನೆ. ಯಾಕೆ ಮಾತಂತಾನೆ? ದೇವರ ವಾಕ್ಯ ಬೀಜವನ್ನ ಹೃದಯದಲ್ಲಿ ಬಿತ್ತಿಕೊಂಡಿದ್ದಾನೆ. ದಾನಿಯೇಲನು ನಾನು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ಅಶುದ್ಧನಾಗಲಾರೆ ಅಂತಾನೆ. ಯಾಕೆ ಗೊತ್ತಾ? ತನ್ನ ಹೃದಯ ಎಂಬ ಹೊಲದಲ್ಲಿ ದೇವರ ವಾಕ್ಯ ಬೀಜವನ್ನ ಬಿತ್ತಿಕೊಂಡಿದ್ದಾನೆ. ಎಲ್ಲ ನೆನಪಿರ್ತಾವೆ ಎಲ್ಲರಿಗೆ, ಅದ್ರ ವಾಕ್ಯ ಮಾತ್ರ ನೆನಪಿರಂಗಿಲ್ಲ. ಅದಕ್ಕೆ ಹೇಳ್ತಾನೆ ಯೋಹಾನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೋ, ಹಾಳು ಮಾಡುವುದಕ್ಕೋ, ಕೊಯ್ಯುವುದಕ್ಕೋ ಬರ್ತಾನೆ. ಏನ್ ಕತ್ಕೊಳ್ತಾನ ಅವನು? ನಮ್ಮ ಮನೆಗಿರೋ ಬಂಗಾರನ ಕತ್ಕೊಳ್ಳಲ್ಲ ಸೈತಾನನೋ. ನಮ್ಮ ಮನೆಗಿರುವ ಹಣ ಕತ್ಕೊಳ್ಳಲ್ಲ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಬೀಜವನ್ನ ಕದ್ದುಕೊಳ್ತಾನ. ದೇವರ ವಾಕ್ಯ ಬೀಜವನ್ನು ಕದ್ದುಕೊಳ್ತಾನೆ. ಅದಕ್ಕೆ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳು. ಯಾವಾಗ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತೀಯೋ ಅವಾಗ ನಿನ್ನ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ. ಹೇಳಿ ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ಎಲ್ಲಿ ಬರೀತೀರ ವಾಕ್ಯವನ್ನ? ಹೇಳಿ. ನಾನು ಒಂದ್ಸಾರಿ ಆಂಧ್ರಕ್ಕೆ ಹೋಗಿದ್ದೆ. ಆಂಧ್ರಕ್ಕೆ ಒಂದು ಮನೆಗೆ ಹೋದಾಗ ಅವ್ರ ಮನೆ ತುಂಬಾ ವಾಕ್ಯಗಳಿದಾವೆ. ನಾನು ಹಿಂಗೆ ನೋಡ್ತಾ ಇದ್ದೆ. ఆ యమ్మన్లో అన్ని దేని వాగ్దానాలు సార్ మేము వేసుకున్నాము. మా ఇంట్లో వాక్యాలు ఉండాలి కదా సార్, వాగ్దానాలు సార్ మా ఇంట్లో ఉండాలి కదా సార్, ವಾಗ್ದಾನ ಸಾರ್ ಮಾ ಇಂట్లో ఉండాలి కదా సార్ ಅಂತ ಹೇಳ್ತಾ ಇದ್ದಾಳೆ. ನಾನು ನೀನು ಮಾತಾಡ್ತಿಲ್ಲ. ಅದು ಓದ್ಕೊಂತ ಬರ್ತಾ ಇದ್ದಾನೆ. ಅದನ್ನ ಓದ್ಕೊಂಡು ಬರ್ತಾ ಇದ್ದಾನೆ. ನಿನ್ನ ಕಣ್ಣೀರಿನ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ. ನಂಬುವನಿಗೆ ಸಮಸ್ತ ಸಾಧ್ಯ. ತೆಲುಗಿನಲ್ಲಿ ಬರೆದಿದ್ದಾರೆ. ಎಲ್ಲ ಓದ್ತಾ ಓದ್ತಾ ಬರ್ತಾ ಇದ್ದಾನೆ. ಓದಿದೆ. ಮನೆಗೆ ಊಟ ಕೊಟ್ಟರು. ಊಟ ಮಾಡಿದೆ, ಪ್ರೇಯರ್ ಮಾಡಿದೆ, ಬಂದ್ಬಿಟ್ಟೆ ಮನೆಗೆ. ಬಂದ ಮತ್ತೊಂದು ಸರಿ ಕರೆದ್ರು. ಮತ್ತೊಂದು ಸರಿ ಹೋದೆ. ಮತ್ತೆ ಅದು ನೋಡ್ತಾ ಇದ್ದೆ. ఎందుకు ಸರ್ ಅಲ್ಲಿ చూస్తున్నారు? ವಾಕ್ಯಲ್ ಕಾದ್ ಸರ್ ಅಂದ್ರು. ಅದನ್ನೆಲ್ಲ ನೋಡಿ ಆಯಮ್ಮನ ಗಂಡನ್ ನೋಡಿದೆ. ಹಲ್ಲೆಲೂಯಾ. ಯಾರು ನೋಡಿದೆ?
ಆ ಕುಟುಂಬದ ಯಜಮಾನ ನೋಡಿದೆ. ಆಯಮ್ಮನ ಬಾಯಿ ಕೆಂಪಗಿದೆ, ಬಣ್ಣ ಮಾಡ್ಕೊಂಡ್ಬಿಟ್ಟಾಳ ಮತ್ತೆ ಲಿಪ್ಸ್ಟಿಕ್. ಹೌದೇನ? ಅಯ್ಯೋ, ಎಷ್ಟು ಹುಷಾರಿದ್ರಿ ನೀವು. ಆತ ನನ್ನ ಪಕ್ಕದ ಕುಂಟನ ಏನು ಪರ್ಫ್ಯೂಮ್ ಮಾಡ್ಕೊಂತಾರಲ್ಲ ಜಗದೀಶ್, ಅಂತ ಗಮ್ಮತ್ತು ವಾಸನೆ ಬರ್ತದೆ. ಗಮ್ಮ 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 ಗಮ್ಮ. ನಾನು 200 ರೂಪಾಯಿ ತಂದು ಕೊಟ್ಟು ಬಾಟ್ಲಿ ಹೊಡ್ಕೊಂಡ್ರು ಆ ಸ್ಮೆಲ್ ಬರೋದು, ಅಂತ ಸ್ಮೆಲ್ ಬರ್ತದೆ. ಏನ್ ಸರ್ ಹಂಗೆ ಮಾಡ್ತೀರಿ, ಎಂದಕ್ಕೆ ಸರ್ ಅಷ್ಟು చేస్తాను ಅಂತಾನೆ. ಇಷ್ಟು ಸೆಂಟ್ ವಾಸನೆ ಬಂದ್ರೆ ಹೆಂಗಪ್ಪ ಕೂತ್ಕೊಳ್ಳಿ ನಾನು. ಆತೇ ನೋಡ್ಕೊಳ್ಳೋಣ ಸರಿಯಲ್ಲ. ಮದ್ಯಪಾನ ಮಾಡಿ ಅಂತ ಧೂಮಪಾನ ಮಾಡಿ ಪಟ್ಟಿಂಗರಾಗ್ಬಿಡ್ರಿ ಅಂತ ಹೇಳ್ತಾನಲ್ಲ, ಚೆನ್ನಾಗಿ ಬೀಡಿ ಕಸ 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 ಇಲ್ಲಿ ಕುಂತ್ಕೊಂಡಿನಿ. ಹಂಗೆ ಬಂದ್ಬಿಟ್ಟ ಆತ. ಸೇರ್ಕನ ಬರಕತ್ತಾನೆ, ಪಾಸ್ಟ್ ಒಳಗಿಲ್ಲ ಅಂತ ಬಂದ್ಬಿಟ್ಟಾನ. ಹಂಗೆ ನೋಡಿ ಹಂಗೆ ಹೋಗ್ಬಿಟ್ಟ ಪಕ್ಕದ ನನಗೆ. ಕಸ 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 ಸೇರ್ತಾನೆ, ನಾನು ನೋಡ್ತಾ ಇದ್ದಾನೆ. ಅರ್ಧ ನುಂಗಿದ, ಅರ್ಧ ಊದಿದ ಹೊರಗೆ ಬಂದು ನನ್ನ ಪಕ್ಕದ ಕೂತ ಸ್ಮೆಲ್ ಬರಂಗಿಲ್ಲ, ವಾಸನೆ ಬರ್ತದ ಇಲ್ಲ. ಗೋಡೆಗೆ ಏನಿದಾವೆ, ಈ ಗೋಡೆಗೆ ಏನಿದಾವೆ, ಈ ಗೋಡೆಗೆ ಏನಿದಾವ. ಸ್ವಾಮಿ ಈ ಗೋಡೆಗೆ ಬರ ಅಂತ ಹೇಳೋಣ. ಅವರೇ ನಮ್ಮ ಇಲ್ಲಿ ಕೂಡ ಅದಾರಂತಾರ. ಅವ್ರ ಹೆಸರು ನಾನು ಹೇಳಲ್ಲ, ಅವರಿಗೆ ಗೊತ್ತಾದ. ಕುಂಬಳಕಾಯಿ ಕಳ್ಳಂದ್ರೆ ಅವ್ರು ಮುಟ್ಟಡ್ಕಂತಾರ. ವಾಕ್ಯವನ್ನ ಗೋಡೆಗೆಲ್ಲ ಬರಬೇಕಾಗಿದ್ದು. ಪಾಪದಿಂದ ತುಂಬಿರುವ ಹೃದಯದಲ್ಲಿ ವಾಕ್ಯವನ್ನ ಬರೆ, ಆ ಪಾಪ ನಿನ್ನ ಬಿಟ್ಟು ಹೊರಗೆ ಹೋಗ್ತದೆ. ಆ ಪಾಪ ನಿನ್ನ ಬಿಟ್ಟು ಹೊರಗೆ ಹೋಗ್ತದೆ. ವಾಕ್ಯಮ ಬೀಜವನ್ನ ಹೃದಯದಲ್ಲಿ ಬಿತ್ತ, ವಾಕ್ಯನ ಮೆಲುಕಾಕು, ವಾಕ್ಯ ಧ್ಯಾನಿಸು, ವಾಕ್ಯ ನಂಬು, ವಾಕ್ಯ ಅರಿಕೆ ಮಾಡಿಕೋ. ಪದೇ 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 ವಾಕ್ಯ 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 ಧ್ಯಾನಿಸು. ವಾಕ್ಯ ನಿನ್ನೊಂದಿಗೆ ಮಾತಾಡ್ತದೆ, ವಾಕ್ಯ ನಿನ್ನ ನಡೆಸ್ತದೆ, ವಾಕ್ಯ ನಿನ್ನ ಕಾಪಾಡ್ತದೆ, ವಾಕ್ಯ ನಿನ್ನ ಕಾಯ್ತದೆ. ವಾಕ್ಯನೇ ಬೀಜ, ಬೀಜನೇ ವಾಕ್ಯ. ಆಮೇಲೆ ಇದೀರಾ? ಪ್ರಾರ್ಥನೆ ಮಾಡೋಣವಾ? ಎಲ್ಲರೂ ಮಣಕಲಾಕು, ಕತ್ತನಲ್ಲಿ ಮಣಕಲಾಕೋಣ. ಕತ್ತನು ಒಳ್ಳೆಯವನು. ಇನ್ನೂ ಪ್ರಸಂಗ ಇದ್ದಾವೆ, ಆದರೆ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ನಮಗೇನಾಗಿದೆ ಇವತ್ತು ಕೇಳಲ್ಪಟ್ಟ ವಾಕ್ಯ ಮರ್ತೋಗ್ಬೇಡಿ. ದೇವರ ವಾಕ್ಯ ನಮಗೆ ಬೆಂಕಿ ಆಗಿದೆ. ತಿರುಗಿ ನಿಮಗೆ ನೆನಪು ಮಾಡ್ತಾನೆ. ಬರ್ಕೊಳ್ತಾರೋ ನೆನಪಿಟ್ಕೊಳ್ತಾರೋ ನಿಮಗೆ ಬಿಟ್ಟಿದ್ದು. ದೇವರ ವಾಕ್ಯ ಸುತ್ತಿಗೆ ಆಗಿದೆ. ದೇವರ ವಾಕ್ಯ ನಮಗೆ ಚಮಟಿಗೆ ಆಗಿದೆ. ತಿರುಗಿ ಅಂತ ನೆನಪು ಮಾಡ್ಕೊಳ್ರಿ. ದೇವರ ವಾಕ್ಯ ನಮಗೆ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ನಮಗೆ ಹದವಾಗಿದೆ. ಅದು ಕೀಲು ಮಜ್ಜುಗಳನ್ನ ತೂರಿ ಹೋಗುವಂಥದ್ದಾಗಿದೆ. ದೇವರ ವಾಕ್ಯ ಚೂಪಾದ ಬಾಣವಾಗಿದೆ, ಹೃದಯವನ್ನು ತಾಕುವಂಥದ್ದಾಗಿದೆ, ಹೃದಯದಲ್ಲಿ ಅಳುಗು ನಡುವಂತೆ ಮಾಡ್ತದೆ. ಸ್ತೋತ್ರ. ದೇವರ ವಾಕ್ಯ ಬೀಜ